ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ನೋಡಿಕೊಂಡ್ರೆ ಫ್ರಿಜ್ ಬಾಕ್ಸ್ ಹೆಂಗೆ ಕ್ಲೀನ್ ಮಾಡಬೇಕಂತ, ಡೀಪ್ ಕ್ಲೀನಾಗಿ. ಅದಕ್ಕೇನು ಪ್ರಿಕಾಷನ್ಸ್ ತೊಗೋಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಈ ಥರ ಒಂದು ಟಬ್ ತೊಗೊಂಡ್ಬಿಟ್ಟು ಎಲ್ಲ ಏನೇನು ಪ್ಲ್ಯಾಂಟ್ಸ್ ಹಾಕಿರ್ತೀರಲ್ಲ, ಪ್ಲ್ಯಾಂಟ್ಸ್ ಇರಲಿ, ಫಾಕ್ಸ್ಟೆರ್ಲ್ ಇರಲಿ, ಯಾಕಂದರೆ ಗಪ್ಪಿ ಗ್ರಾಸ್ ಇರಲಿ, ಅದೆಲ್ಲ ತಕ್ಕೋಬೇಕು. ಅದನ್ನೆಲ್ಲ ತೆಗ್ದುಬಿಟ್ಟು ಈ ಥರ ಫಿಶಸ್ನ ಕೇರ್ಫುಲ್ಲಾಗಿ ಹಿಡೀರಿ. ನೆಟ್ಟಲ್ಲೇ ಹಿಡೀರಿ, ನೀವೇನು ಕೈಯಲ್ಲಿ ಏನು ಮಾಡಬೇಡಿ, ಓನ್ಲಿ ನೆಟ್ಟೇ ಯೂಸ್ ಮಾಡಿ. ತುಂಬ ಜನ ಅದಕ್ಕೆ ತುಂಬ ನೆಟ್ ಯೂಸ್ ಮಾಡಿದ್ರೇ ಒಳ್ಳೆಯದು. ಮತ್ತು ಈ ಥರ ಸೈಫನ್ ಮಾಡ್ಕೊಂಡ್ಬಿಡಿ. ಈ ಥರ ಸೈಫನ್ ಮಾಡ್ಕೊಂಡು ಕೆಳಗಡೆ ಏನು ಗಲೀಜಿದೆ ಅಲ್ವಾ ಎಲ್ಲನೂ ಕ್ಲೀನ್ ಮಾಡಿಬಿಡಿ. ಫಸ್ಟು ಫುಲ್ ಡೀಪ್ ಕ್ಲೀನ್. ನೋಡಿ, ಈ ಥರ ನಾನು ಬಿಸಿಲಲ್ಲಿ ಇಟ್ಟಿದ್ದಕ್ಕೆ ಅದಕ್ಕೆ ತುಂಬ ಗಲೀಜಿದೆ. ಈ ಥರ ಡೀಪ್ ಕ್ಲೀನ್ ಮಾಡಿದ ತಕ್ಷಣ ನೋಡಿ ಹೆಂಗಿದೆ ಅದು. ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು ನೀವು. ನೋಡಿ, ಈ ಥರ ಡೀಪ್ ಕ್ಲೀನ್ ಮಾಡಿಬಿಟ್ಟು ಇದನ್ನು ಸ್ಕ್ರಬ್ಬರ್ ತೊಗೊಂಡ್ಬಿಟ್ಟು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ತುಂಬ ಅಲ್ಲ, ಸ್ವಲ್ಪ. ನೋಡಿ, ಈ ಥರ ಆಲ್ಮಂಡ್ ಲೀಫ್ ವಾಟ್ರ್ ಹಾಕ್ಕೊಳ್ಳಿ. ಸ್ವಲ್ಪ ಎಷ್ಟು 50% ಅಷ್ಟೇ ನಾನು ವಾಟರ್ ಚೇಂಜ್ ಮಾಡ್ತಿರೋದು. ನೋಡಿ, ಈ ಥರ ಇದನ್ನು ಮಾಡ್ಕೊಂಡು ಹಾಕೊಳ್ಳಿ, ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಡಸ್ಟು ಎಲ್ಲ ಕೆಳಗಡೆ ಸ್ವಲ್ಪ ಡಸ್ಟ್ ಇದ್ರೂ ಅದೇ ಕೆಳಗಡೆ ಸೆಟ್ಲಾಗಿ ಹಾಕಂತ ಈ ಥರ ಏನಾದರೂ ಇಟ್ಕೊಂಡ್ಬಿಟ್ಟು ಯೂಸ್ ಮಾಡಿ. ನೀವು ಚಿಕ್ಕ ಟ್ಯಾಂಕ್ ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಿ, ಯಾಕಂದರೆ ನಾವು ಈ ಥರ ದೊಡ್ಡದಲ್ಲ ಇದನ್ನು ಯೂಸ್ ಮಾಡ್ತಿದ್ದೀವಿ. ಮತ್ತು ಈ ಥರ ಹೈಡಿಂಗ್ ಸ್ಪೇಸ್ ಸಿಕ್ಕಿ ಅದಕ್ಕೆ ಫಿಶಸ್ಗೆ, ಅದು ಬ್ರೀಡು ಆಗುತ್ತೆ, ಪ್ಲಸ್ ಬೇರೆ ಫಿಶಸ್ ಜೊತೆ ಫೈಟು ಮಾಡ್ಕೊಳ್ಳಲ್ಲ. ಆಮೇಲೆ ಈ ಥರ ಫ್ಲೋಟಿಂಗ್ ಪ್ಲಾಂಟ್ಸ್ ಇರಲಿ, ಫಾಕ್ಸ್ಟೆರ್ಲ್ ಇರಲಿ, ಅವೆಲ್ಲ ಹಾಕ್ಕೊಳ್ಳಿ. ಸ್ನೇಲು ಬಿಟ್ಕೊಳ್ಳಿ. ಆಮೇಲೆ ಈ ಥರ ಫಿಶಸ್